ನಮಸ್ಕಾರ. ಇದೇ ಜೂನ್ 7ನೇ ತಾರೀಕು ಅಂದ್ರೆ ಬರೋ ಭಾನುವಾರ ಸಂಜೆ 4 ಗಂಟೆಯಿಂದ 10 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ಏನಂತಂದ್ರೆ ನಮ್ಮ ಮಾಲಾಶ್ರೀ ಹಸುವಿನ ಶ್ರೀಮಂತನ. ಮಾಲಾಶ್ರೀ ಹಸು ಯಾವುದು ಅಂತಂದ್ರೆ ನಮ್ಮ ಏಕಲವ್ಯನ ಮಗಳು CR7ಗೆ ಕ್ರಾಸಿಂಗ್ ಆಗಿದೆ. 7 ತಿಂಗಳು ಫಲದಲ್ಲಿ ಒಂದು ಹೆಣ್ಮಗಳಿಗೆ ಹೆಂಗ್ ಮಾಡ್ತೀರಿ ಅದೇ ರೀತಿನಲ್ಲಿ ಶ್ರೀಮಂತನ ಮಾಡಿ ಬಂದವ್ರಿಗೆಲ್ಲ ಊಟ ಹಾಕಿ ಇಲ್ಲಿ ಸ್ಟೇಜ್ ಫಂಕ್ಷನ್ನು, ಒಂದು ನೃತ್ಯ ಮುಖಾಂತರ, ಆಮೇಲೆ ಹೊಸಕೆ ಸಾಮಾನು, ಯಾರಾದರೂ ಅದರ ಅಭಿಮಾನಿಗಳಿರ್ಬೋದು, ನನ್ನ ಅಭಿಮಾನಿಗಳಿರ್ಬೋದು, ಒಂದು ಹೆಣ್ಮಗಳಿಗೆ ಏನು ಮಾಡಬೇಕು ಆ ಥರ ಬಂದು ಮಾಡ್ಬೋದು. ನೀವು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಜೈ ಹಳ್ಳಿಕಾರ್. ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರ್ತೂರ್ ಸಂತೋಷ್ ಅವರು ತಮ್ಮ ಹಳ್ಳಿಕಾರ್ ತಳಿಯ ಹಸುಗಳನ್ನು ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳುವುದಕ್ಕೆ ಪ್ರಸಿದ್ಧರು ಅಂತ ಹೇಳ್ಬೋದು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಕೆಲವು ವಿಡಿಯೋಗಳಲ್ಲಿ ಮಾಲಾಶ್ರೀ ಎಂಬ ಹೆಸರಿನ ಗರ್ಭಿಣಿ ಹಸುವಿಗೆ ಸಾಂಪ್ರದಾಯಿಕ ಸೀಮಂತ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿದರು ಎಂದು ವರದಿಯಾಗಿದೆ. ಆ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಹಸುವಿಗೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ಅರಿಶಿನ ಕುಂಕುಮ ಹಚ್ಚಿ ಪೂಜೆ ನೆರವೇರಿಸಲಾಯಿತು. ಕುಟುಂಬದ ಸದಸ್ಯರು ಹಾಗೂ ಅತಿಥಿಗಳ ಸಮ್ಮುಖದಲ್ಲಿ ಆಶೀರ್ವಾದ ಪಡೆಯಲಾಯಿತು. ಹಸುವಿನ ಆರೋಗ್ಯಕರ ಕರು ಜನನವಾಗಲಿ ಎಂಬ ಉದ್ದೇಶದಿಂದ ವಿಶೇಷ ಪೂಜೆ ಮಾಡಲಾಯಿತು. ಇನ್ನು ಹಳ್ಳಿಕಾರ್ ತಳಿಯ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಸಂದೇಶವನ್ನು ನೀಡಲಾಗಿತ್ತು. ಬಂದಂಥ ಅತಿಥಿಗಳಿಗೆ ಭರ್ಜರಿ ಭೋಜನ ವ್ಯವಸ್ಥೆ ಕೂಡ ಮಾಡಲಾಯಿತು ಅಂತ ಹೇಳ್ಬೋದು. ಈ ರೀತಿಯ ಕಾರ್ಯಕ್ರಮಗಳು ಕರ್ನಾಟಕದ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಜಾನುವಾರುಗಳನ್ನು ಕುಟುಂಬದ ಭಾಗವೆಂದು ಪರಿಗಣಿಸುವ ಸಂಪ್ರದಾಯದ ಪ್ರತೀಕವಾಗಿದೆ. ಮಾಲಾಶ್ರೀ ಹಸು ವರ್ತೂರ್ ಸಂತೋಷ್ ಅವರ ಫಾರ್ಮ್ನಲ್ಲಿರುವ ಅತ್ಯಂತ ಜನಪ್ರಿಯ ಹಳ್ಳಿಕಾರ್ ತಳಿಯ ಹಸುಗಳಲ್ಲಿ ಒಂದಾಗಿದೆ. ಇದು ಏಕಲವ್ಯನ ಮಗಳು ಅಂತ ಹೇಳ್ಬೋದು. ಇವರ ತಾಯಿ ಏಕಲವ್ಯ ಅಂತ ಹೇಳ್ತಾರೆ. ಸೌಂದರ್ಯ ಮತ್ತು ಆರೋಗ್ಯದ ಕಾರಣದಿಂದ ಅದು ಸಾಕಷ್ಟು ಪ್ರಸಿದ್ಧಿಯಾಯಿತು. ಗರ್ಭಿಣಿಯಾಗಿದ್ದ ವೇಳೆ ಅದಕ್ಕೆ ಸಂಪ್ರದಾಯಬದ್ಧವಾಗಿ ಸೀಮಂತ ಕಾರ್ಯಕ್ರಮವನ್ನು ನಡೆಸಿದ್ದರಿಂದ ಇನ್ನಷ್ಟು ಜನರ ಗಮನ ಸೆಳೆದಿತ್ತು. ಈ ಸೀಮಂತ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಹಲವು ವಿಡಿಯೋಗಳು ವೈರಲ್ ಆಗಿದ್ದರೂ ಯಾವ್ಯಾವ ಸೆಲೆಬ್ರಿಟಿಗಳು ಅಧಿಕೃತವಾಗಿ ಭಾಗವಹಿಸಿದ್ದರು ಎಂಬುದರ ಬಗ್ಗೆ ವಿಶ್ವಾಸಾರ್ಹ ಮತ್ತು ಸಂಪೂರ್ಣ ಪಟ್ಟಿ ಸಾರ್ವಜನಿಕವಾಗಿ ಲಭ್ಯವಾಗಿದೆ. ಕೆಲವು ವರದಿಗಳ ಪ್ರಕಾರ ಸ್ಥಳೀಯ ಗಣ್ಯರು, ಕೃಷಿಕ ಆಸಕ್ತರು, ಹಾಗೆಯೇ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು, ಆತ್ಮೀಯರು, ಬಂಧು ಬಳಗದವರು, ಎಲ್ಲ ಸಾರ್ವಜನಿಕವಾಗಿ ಆಹ್ವಾನ ಕೂಡ ನೀಡಲಾಯಿತು ಅಂತ ಹೇಳ್ಬೋದು. ಇನ್ನು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿ ಪ್ರಕಾರ ಮಾಲಾಶ್ರೀ ಹಸುವಿನ ಸೀಮಂತ ಸಮಾರಂಭದಲ್ಲಿ ನಟಿ ರಕ್ಷಿತಾ ಶೆಟ್ಟಿ ಅವರಿಗೆ 2 ಲಕ್ಷ ಅಥವಾ ಅದಕ್ಕಿಂತ ಸಮಾನದ ಗೌರವಧನವನ್ನು ನೀಡಲಾಗಿದೆ ಎಂಬ ವಿಶ್ವಾಸಾರ್ಹ ಮಾಹಿತಿ ಇದೆ. ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿಗೆ ವರ್ತೂರ್ ಸಂತೋಷ್ ಅವರು 2 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಿದ್ರು. ನಂತರ ರಕ್ಷಿತಾ ಅವರು ಹಣದ ಬದಲಿಗೆ ಹಳ್ಳಿಕಾರ್ ಹಸುಗಳನ್ನು ಕೇಳಿದ್ದಾರೆ ಎಂಬ ಸುದ್ದಿ ಕೂಡ ವೈರಲ್ ಆಯಿತು. ಕೆಲವು ವರದಿಗಳ ಪ್ರಕಾರ ಅದು ದೃಢಪಡಿಸಿಲ್ಲ. ಈ ರೀತಿಯಾಗಿ ರಕ್ಷಿತಾ ಶೆಟ್ಟಿ ಅವರು ಕೂಡ ಸಮಾರಂಭಕ್ಕೆ ಆಗಮಿಸಿ ಹಸುವಿಗೆ ಶುಭ ಹಾರೈಕೆಗಳನ್ನು ತಿಳಿಸಿ ಗೌರವವನ್ನು ತೆಗೆದುಕೊಂಡ್ರು ಅಂತ ಹೇಳ್ಬೋದು. ಮಾಲಾಶ್ರೀ ಹಸುವಿಗೆ ಮೊಗ್ಗಿನ ಜಡೆ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ತುಂಬ ಅದ್ಭುತವಾಗಿ ಈ ಒಂದು ಸೀಮಂತ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅಂತ ಹೇಳ್ಬೋದು. ಅವರ ತಾಯಿ ಆರತಿ ತೆಗೆದು ದೃಷ್ಟಿ ತೆಗೆದು ಅದಕ್ಕೆ ಅಲಂಕಾರ ಕೂಡ ಮಾಡಿದ್ರು. ಎಲ್ಲ ಫಲತಾಂಬೂಲಗಳು, ಸಿಹಿ ತಿಂಡಿ ತಿನಿಸುಗಳನ್ನು ಜೋಡಿಸಿ ಪದ್ಧತಿಯ ಪ್ರಕಾರ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಸೀಮಂತಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಭಾನುವಾರ ನೆರವೇರಿಸಿದ್ರು ಅಂತ ಹೇಳ್ಬೋದು. ತಮ್ಮ ಬಂಧು ಮಿತ್ರರೊಂದಿಗೆ ಅಭಿಮಾನಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ. ಅದಕ್ಕೆ ಮಗ್ಗಿನ ಜಡೆ ಹಾಕೋದ್ರಿಂದ ಹಿಡಿದು ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಸಮಾರಂಭ ನಡೆದಿದೆ. ಊಟನೂ ಕೂಡ ಅಷ್ಟೇ ತುಂಬ ಅದ್ಧೂರಿಯಾಗಿ ನಡೆಸಿಕೊಟ್ರು ಅಂತಲೇ ಹೇಳ್ಬೋದು. ಬಂದಂಥ ಅತಿಥಿಗಳೆಲ್ಲರೂ ಕೂಡ ಊಟ ಮಾಡಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವೀಡಿಯೋಸೊಂದಿಗೆ ಮತ್ತಷ್ಟು ವಿಶೇಷವಾಗಿರೋಂತಹ ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಎಲ್ರಿಗೂ ಲವ್ ಯು ಆಲ್.